Good morning friends. Today's topic is boat and stream. Already previous class ಇಂದ ನಾವು boat and stream class ನೋಡ್ತಾ ಇದ್ದೀವಿ. ಓಕೆನಾ? ಅದರ ಹಿಂದಿನ ಕ್ಲಾಸಸ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. You can check it. Okay? Okay. ಈ ಕ್ವೆಶ್ಚನ್ ಸಾಲ್ವ್ ಮಾಡಬೇಕಲ್ವಾ? ಸಾಲ್ವ್ ಆಗಿತ್ತು ಇದು. Okay, Ilodi, it takes 12 hours for a boat to travel a certain distance in the downstream, and it takes 20 hours to return. How long it will for the boat to cover the same distance in the still water. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ತುಂಬಾ ಸಿಂಪಲ್ ಇದೆ. ಇಟ್ ಟೇಕ್ಸ್ 12 hours for the boat to travel a certain distance for the downstream. ಅಂದ್ರೆ ಏನ್ ಹೇಳ್ತಾ ಇದೆ, ಡೌನ್ ಸ್ಟ್ರೀಮ್ ಹೋಗಕ್ಕೆ ಎಷ್ಟು ಅವರ್ ಬೇಕಂತೆ? ಎಷ್ಟು ಅವರ್ ಬೇಕ್ರಾ? 12 hours ಬೇಕಂತೆ. ಓಕೆನಾ? ಅದೇ ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದೆ, it takes 20 hours to return the how long it will it takes one ನಿಮಿಷ. It takes 12 hours for the boat to travel a certain distance in the downstream. Okay, correct ಇದೆ. And it 20 hours to return. ಅಂದ್ರೆ ರಿಟರ್ನ್ ಬರಕ್ಕೆ, ಅಂದ್ರೆ ಡೌನ್ ಸ್ಟ್ರೀಮ್ ಹೋಗ್ತಿದೆ, ರಿಟರ್ನ್ ಬರಕ್ಕೆ ಎಷ್ಟು? ಅಪ್ ಸ್ಟ್ರೀಮ್ ಬರುತ್ತಂತೆ. ಅಪ್ ಸ್ಟ್ರೀಮ್ ಬರಕ್ಕೆ ಎಷ್ಟೊತ್ತು ತಾಣುತ್ತೆ? 20 hours ತಾಣುತ್ತಂತೆ. ಓಕೆನಾ? How long will be it takes boat to cover the same distance in still water. ಅಂದ್ರೆ ನದಿ ಈ ತರ ಹರ್ಕೊಂಡು ಹೋಗುವಾಗ ಬೋಟ್ ಹೋಗಕ್ಕೆ ಈ ತರ 12 ಅವರ್ ಆಗುತ್ತಂತೆ. ಓಕೆನಾ? ಅದೇ ಬೋಟು ರಿಟರ್ನ್ ಬರೋದಕ್ಕೆ 20 hours ಬೇಕಂತೆ. ನದಿ ಯಾವುದು ಹರಿದಂಗೆ ಸುಮ್ಮನೆ ನಿಂತಿರುತ್ತೆ, ಬೋಟೇ ಹೋಗ್ಬೇಕು ಅಂದ್ರೆ ಎಷ್ಟು ಬೇಕು ಅಂತ ಕೇಳ್ತಿದ್ದಾರೆ. ಎಷ್ಟು ಸಮಯ ತಾಣುತ್ತೆ ಅಂತ ಕೇಳ್ತಿದ್ದಾರೆ. ಮೀನ್ಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ, ಟೈಮ್ ಕೊಟ್ಟಿಲ್ಲ ಅಂದ್ರೆ ಇಟ್ ವಿಲ್ ಬಿ ಇಂಟರ್ಚೇಂಜ್ ಅಂತ ಎಕ್ಸ್ಚೇಂಜ್ ಮಾಡಿ ಅಂತ ಹೇಳಿದೀನಿ. ನೋಡಿ, ಡೌನ್ ಸ್ಟ್ರೀಮ್ ಇಷ್ಟು, ಅಪ್ ಸ್ಟ್ರೀಮ್ ಅಂದ್ರೆ ಇಲ್ಲಿ ಸ್ಪೀಡ್ ಅಲ್ವಾ, ಸ್ಪೀಡ್ ಕೊಟ್ಟಿದ್ದೀರಪ್ಪ. ಸ್ಪೀಡ್ ಎಷ್ಟು? ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟು? 12. ಅಪ್ ಸ್ಟ್ರೀಮ್ ಎಷ್ಟು ಸ್ಪೀಡ್? 20. ಓಕೆ ಅಲ್ವಾ? ಆಗ ನಿಮ್ ಪ್ರೀವಿಯಸ್ ಅಲ್ಲೂ ಹೇಳಿದ್ದೀನಿ, ಏನ್ ಹೇಳಿದೀನಿ, ಸ್ಪೀಡ್ ಏನಾದ್ರು ಕೊಟ್ಟಿರ್ತಾರೆ ಆವಾಗ ಟೈಮಿಂಗ್ಸ್ ಗೊತ್ತಿಲ್ಲ ಅಂದ್ರೆ ವಿ ಕ್ಯಾನ್ ಇಂಟರ್ಚೇಂಜ್ ದಿ ಅಂತ ಮಾಡಿ ಅಂತ ಹೇಳಿದ್ದೆ. ಹಾಗಾದ್ರೆ ಈ 20 ಯಾರ್ದಾಗುತ್ತೆ? ರೇಷಿಯೋ ಅಲ್ಲಿ ಬಂದಾಗ ಟೈಮಾ ಅಲ್ವನ್ರೋ? ಸಾರಿ, ಟೈಮ್ ಕೊಟ್ಟಿದ್ರೆ ಸ್ಪೀಡ್ ಕೊಟ್ಟಿಲ್ಲಲ್ಲ. ಇದು ಟೈಮ್, ಓಕೆ, ಇದು ಸ್ಪೀಡ್. ಓಕೆ ಅಲ್ವಾ? ಹಾಗಾದ್ರೆ ಡೌನ್ ಸ್ಟ್ರೀಮ್ ಅಲ್ಲಿ ಬರೋದಕ್ಕೆ ಸ್ಪೀಡ್ ಎಷ್ಟು ಬೇಕಂತೆ? 20 km/h ಅಲ್ಲಿ ಬರುತ್ತೆ. ಅಪ್ ಸ್ಟ್ರೀಮ್ ಅಲ್ಲಿ ಬರೋದಕ್ಕೆ 12 km. ಈಗ ಇದು ಸಿಂಪ್ಲಿಫೈ ಆಗುತ್ತಾ? ಎಷ್ಟರಿಂದ ಸಿಂಪ್ಲಿಫೈ ಆಗುತ್ತೆ? 4 ಇಂದ ಹೋಗುತ್ತಾ? 4 5 4 3 ಅಂದ್ರೆ ಎಷ್ಟಾಯ್ತು? 5:3 ಆಯ್ತು. ಅಂದ್ರೆ ನಿಮಗೆ ಈಗ ಏನ್ ಬೇಕಿರೋದು? ಇಲ್ಲಿ ನೋಡಪ್ಪ, ನಮಗೀಗ ಯಾರು ಬೇಕಿರೋದು? ಬೋಟ್ ಅಲ್ವಾ ಬೇಕಿರೋದು? ಬೋಟಿಂಗ್ ಎಷ್ಟು ಅಂತ ಬೇಕಿದೆ. ಆವಾಗ ಅವರೇಜ್ ತಗೊಂಡು ಹೇಳ್ತಿದ್ವು ಅಲ್ವಾ? ವಾಟ್ ಇಸ್ ದ ಬೋಟ್ಗೆ ಏನ್ ಹೇಳ್ತಿದ್ರು? 5 + 3 / 2 ಎಷ್ಟು? ಈಗ ಡೌನ್ ಸ್ಟ್ರೀಮ್ದು ಬಂದಾಗ ಎಷ್ಟು ಬರುತ್ತೆ? 4. ಅದೇ ಅಪ್ ಸ್ಟ್ರೀಮ್ ಅಲ್ಲಿ ಬಂದಾಗ 5 - 3/2 ಎಷ್ಟಾಯ್ತು? 1. ಹಾಗಾದ್ರೆ
ಇಟ್ ವಿಲ್ ಬಿ ಟೇಕ್ ಡೌನ್ ಸ್ಟ್ರೀಮ್ ಅಲ್ಲಿ ಬಂದ 5+3/4 ಆಗಿರುತ್ತೆ. ಅಪ್ ಸ್ಟ್ರೀಮ್ ಅಲ್ಲಿ ಅಪ್ ಸ್ಟ್ರೀಮ್ ಎಷ್ಟು ಸ್ಪೀಡ್ ಅಂದ್ರೆ 1 ಆಯ್ತಾ. ನೆಕ್ಸ್ಟ್ ಈಗ ನಾವೇನ್ ಫೈಂಡ್ ಔಟ್ ಮಾಡಬೇಕು, ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆನಾ. ಸಮಯ ತಗೊಳಕ್ಕೆ ವಾಟ್ ಈಸ್ ದಿ ಫಾರ್ಮುಲಾ? ಟಿ ಅಲ್ವನ್ರು, ಟಿ ಇಸ್ ಈಕ್ವಲ್ ಟು ಡಿ ಬೈ ಎಸ್. ಡಿಸ್ಟೆನ್ಸ್ ಬೈ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? ಡಿಸ್ಟೆನ್ಸ್ ಎಷ್ಟು ಹೇಳಿ? ಡಿಸ್ಟೆನ್ಸ್ ಕೊಟ್ಟೇ ಇಲ್ಲ ನೋಡಿ, ಎಲ್ಲೋ ಇರುತ್ತೆ. ಡಿಸ್ಟೆನ್ಸ್ ಎಲ್ಲೋ ಕೊಟ್ಟಿರ್ತಾರೆ ಹೇಳ್ರಿ. ಎಷ್ಟಪ್ಪ ಡಿಸ್ಟೆನ್ಸ್ ನೋಡ, ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಐತಲ್ವನ್ರು. ಇದೇನೋ ಇದು ಟೈಮ್, ಇದು ಸ್ಪೀಡ್. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 12 ಇಂಟು 5 ಎಷ್ಟಾಯ್ತು? 60 ಕಿಲೋಮೀಟರ್. ಬರ್ಲಿಲ್ವಾ? ಅಕಸ್ಮಾತ್ ಇದನ್ನ ನೋಡಲ್ಲ, ಅಪ್ ಸ್ಟ್ರೀಮ್ ನೋಡ್ತೀನಿ, ಇದೆಷ್ಟು? 20 ಇಂಟು 3 ಎಷ್ಟು? ಸ್ಪೀಡ್ ಸಿಕ್ತಾ? ಸಾರಿ, ಡಿಸ್ಟೆನ್ಸ್ ಸಿಕ್ತಾ? ಇಲ್ಲಿ ಈ 4 ಏನು? 4 ಏನು? ಬೋಟ್ದು ಸ್ಪೀಡ್. ಇದು ಯಾರ್ದು ಸ್ಪೀಡ್? ಇದು ಬೋಟ್ದು ಸ್ಪೀಡ್. ಇದ್ಯಾರ್ದು ಸ್ಪೀಡು? ಸ್ಟ್ರೀಮ್ದು ಅಂದ್ರೆ ವಾಟರ್ದು ಅಂತಾನೆ ತಗೋಣ. ವಾಟರ್ದು ಸ್ಪೀಡ್ 1. ಓಕೆನಾ ಅಲ್ವನ್ರು? ಹಾಗಾದ್ರೆ ಈಗ ನಮ್ದು ಯಾರನ್ನ ಫೈಂಡ್ ಔಟ್ ಮಾಡ್ಬೇಕು? ಟೈಮ್ ಫೈಂಡ್ ಔಟ್ ಮಾಡ್ಬೇಕು. ಟೈಮ್ ಎಷ್ಟು ಕೊಟ್ಟಿದ್ದಾರೆ? 60 ಕಿಲೋಮೀಟರ್ ಡಿವೈಡೆಡ್ ಬೈ ಸ್ಪೀಡ್ ಎಷ್ಟು ಅಂತಪ್ಪ? ಸ್ಪೀಡ್ ಎಷ್ಟು? 5 4 ಅಣ್ಣ, ನಮ್ಗೆ ಬ್ರೇಕ್ ಬೇಕಿರೋದು ಬರೀ ಬೋಟ್ದು. ಎಷ್ಟು? 4 ಡಿವೈಡೆಡ್ ಬೈ 4. 4 1s 4, 12s ಅಲ್ವನ್ರು? 12 hours. 15 hours. ಎಷ್ಟು? 15 hours ಬರುತ್ತೆ. ಆಪ್ಷನ್ ಡಿ. ನೋಡಿ, ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ, ಪ್ರವಾಹ ಜೊತೆಗೆ ದೋಣಿ ನಿರ್ದಿಷ್ಟವಾಗಿ ಚಲಿಸ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಪ್ರವಾಹ ಜೊತೆ ದೋಣಿ ಚಲಿಸುವಾಗ ಅದ್ರದ್ದು ಟೈಮ್ ಎಷ್ಟು ಬೇಕಂತೆ? ಎಷ್ಟು ಬೇಕು? 12 hours ಬೇಕಂತೆ. ಅದೇ ಏನಾದ್ರು ಅಪ್ ಸ್ಟ್ರೀಮ್ ಅಂದ್ರೆ ವಿರುದ್ಧವಾಗಿ ಹೋಗುವಾಗ ಎಷ್ಟು ಬೇಕಂತೆ? 20 hours ಬೇಕಂತೆ. ಹಾಗಾದ್ರೆ ನಿಂತಿರೋ ನೀರಲ್ಲಿ ಹೋಗುವುದಕ್ಕೆ ದೋಣಿಗೆ ಎಷ್ಟು ಸಮಯ ಬೇಕು ಅಂತ ಕೇಳ್ತಿದ್ದಾರೆ. ಆಲ್ರೆಡಿ ನಮ್ಗೆ ಗೊತ್ತು, ಟೈಮ್ ಕೊಟ್ಟಿದ್ದಾರೆ. ಸ್ಪೀಡ್ ಗೊತ್ತಿಲ್ಲ ಅಂದ್ರೆ ಏನು? ಅಪ್ ಸ್ಟ್ರೀಮ್ ಏನಿರುತ್ತೆ ಅದು ಡೌನ್ ಸ್ಟ್ರೀಮ್ ನ ಸ್ಪೀಡ್ ಆಗುತ್ತೆ. ಡೌನ್ ಸ್ಟ್ರೀಮ್ ಏನು ಟೈಮ್ ಕೊಟ್ಟಿದೆ, ಅಪ್ ಸ್ಟ್ರೀಮ್ ನ ಸ್ಪೀಡ್ ಆಗುತ್ತೆ. ಅಕಸ್ಮಾತ್ ಸ್ಪೀಡ್ ಕೊಟ್ಟಿರ್ತಾರೆ, ಟೈಮ್ ಕೊಟ್ಟಿಲ್ಲ, ಯು ಕ್ಯಾನ್ ಎಂಟರ್ ಚೇಂಜ್. ಓಕೆನಾ? ಓಕೆನಾ? ಅದಾದ್ಮೇಲೆ ನಮ್ಗೆ ಸ್ಪೀಡ್ ಕೊಟ್ಟಿದ್ರಲ್ಲ, ಅದನ್ನ ಕಟ್ತಾ ಹೊಡಿತೀವಿ. ಎಷ್ಟು ರೇಷಿಯೋಲ್ ಬರುತ್ತೆ? 5:3 ರೇಷಿಯೋಲ್ ಬರುತ್ತೆ. ಹಾಗಾದ್ರೆ ಡಿಸ್ಟೆನ್ಸ್ ಏನ್ ಹೇಳ್ತಿದ್ದಾರೆ? ಡಿಸ್ಟೆನ್ಸ್ ಗೊತ್ತಿದೆ ಅಲ್ವಾ? 12 5 ಎಷ್ಟು? ಯಾಕೆ ಡಿಸ್ಟೆನ್ಸ್ ಇದನ್ನ ಯಾಕೆ ಸರ್ ಇಂಟು ಮಾಡ್ತೀವಿ? ಇದೇನಿದು? ಟೈಮ್ ಅಲ್ವಾ? ಇದು ಸ್ಪೀಡ್. ಡಿಸ್ಟೆನ್ಸ್ ಫಾರ್ಮುಲಾ ಏನ್ ಹೇಳುತ್ತೆ? ಡಿ ಇಸ್ ಈಕ್ವಲ್ ಟು ಟಿ ಇಂಟು ಎಸ್. ಟಿ ಎಷ್ಟು? 12. ಇದೆಷ್ಟು? 5. ಟಿ ಇಂಟು ಎಸ್ 12 ಇಂಟು 5 ಎಷ್ಟು? 60 ಕಿಲೋಮೀಟರ್ ಆಗುತ್ತೆ. 60 ಕಿಲೋಮೀಟರ್ ಗೆ ಡೌನ್ ಸ್ಟ್ರೀಮ್ ಅಲ್ಲಿ ಬರೋರಿಗೆ. ಅದೇ ತರ ನೆಕ್ಸ್ಟ್ ಅಪ್ ಸ್ಟ್ರೀಮ್ ನೋಡ್ತೀವಿ ಅಂದ್ರೂ ಅಷ್ಟೇ 60 ಕಿಲೋಮೀಟರ್. ಡಿಸ್ಟೆನ್ಸ್ ಅಲ್ಲಿ ಚೇಂಜ್ ಆಗ್ತಿದ್ಯಾ? ಚೇಂಜ್ ಆಗ್ತಿಲ್ಲ. ಅದಾಯ್ತಾ? ನೆಕ್ಸ್ಟ್ ಬೋಟಿನ್ ಮಾತ್ರ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಏನ್ ಹೇಳಿದ್ರೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲೇ, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ds ಇಸ್ ಈಕ್ವಲ್ ಟು 5+3 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು? ಬೋಟ್ ಇಂದು ವ್ಯಾಲ್ಯೂ ಸಿಗುತ್ತೆ. ಯಾವ್ದ್ರದ್ದು? ಬೋಟ್ದು. ಇದೆ ಅದ್ರದ್ದು ಸ್ಟ್ರೀಮ್ದು. 5 - 3 ಮಾಡಿದ್ರೆ ಈಗ ನದಿ ಹರ್ಕೊಂಡು ಹೋಗ್ತಿದ್ ಪ್ರವಾಹ ಐತಲ್ಲ, ಅದ್ರದ್ದು ಎಷ್ಟು ಅಂತ ಸಿಗುತ್ತೆ? 1. ಹಾಗಾದ್ರೆ ನನಗೆ ಯಾವ್ದು ಟೈಮ್ ಬೇಕಿದ್ರೆ ನಿಂತಿರೋ ನೀರಲ್ಲಿ ದೋಣಿದು ಟಿ ಇಸ್ ಈಕ್ವಲ್ ಟು ಟೋಟಲ್ ಟ್ರಾವೆಲ್ ಮಾಡ್ಬೇಕಾದ್ರೆ ಕಿಲೋಮೀಟರ್ ಎಷ್ಟು? 60 ಕಿಲೋಮೀಟರ್. ಹಾಗಾದ್ರೆ ದೋಣಿದ್ ಮಾತ್ರ ಎಷ್ಟಪ್ಪ ಸ್ಪೀಡ್? 4 ಕಿಲೋಮೀಟರ್. 60/4 ಅಂದ್ರೆ 15 hours ಬೇಕಾಗುತ್ತೆ. ಓಕೆ, ರೈಟ್? ಓಕೆ, ಇಲ್ಲಿ ನೋಡಿ, ಎ ಮ್ಯಾನ್ ಕ್ಯಾನ್ ರೋ ಇನ್ 10 km/h ಇನ್ ಸ್ಟಿಲ್ ವಾಟರ್. ನಿಂತಿರೋ ನೀರಲ್ಲಿ ನದಿ ಹರಿಯುವಾಗ ದೋಣಿಯ ವೇಗ ಎಷ್ಟಂತೆ? 10 km/h. ಇಫ್ ದ ರಿವರ್ ಈಸ್ ರನ್ನಿಂಗ್ ಅಟ್ 4 km/h ಇಟ್ ಟೇಕ್ಸ್, ಅಂದ್ರೆ ನದಿ ಹರಿಯುವ ಸ್ಪೀಡ್ ಎಷ್ಟಂತೆ? 4 km. ಇಟ್ ಟೇಕ್ಸ್ 4 hours more ಅಪ್ ಸ್ಟ್ರೀಮ್ ದೆನ್ ಗೋ ಟು ದಿ ಡೌನ್ ಸ್ಟ್ರೀಮ್. ಅಂದ್ರೆ
ಡೌನ್ ಸ್ಟ್ರೀಮ್ ಅಲ್ಲಿ ಬಂದಿದ್ಕು ಮತ್ತೆ ವಿರುದ್ಧ ಹೋಗುವಾಗ ಅಪ್ ಸ್ಟ್ರೀಮ್ ಹೋಗುವಾಗ 4 ಗಂಟೆ ಹೆಚ್ಚಿಗೆ ತಾಣ್ತಿದೆಯಂತೆ. ಓಕೆನಾ? ಹಾಗಾದ್ರೆ ದ ಸೇಮ್ ಡಿಸ್ಟೆನ್ಸ್ ಅಂದ್ರೆ ಅದಕ್ಕೆ ಡಿಸ್ಟೆನ್ಸ್ ಏನ್ ಚೇಂಜ್ ಆಗಿರೋ ಸೇಮ್ ಇರುತ್ತಂತೆ. ಹಾಗಾದ್ರೆ ದೆನ್ ದಿ ಡಿಸ್ಟೆನ್ಸ್ ಇಸ್ ಗಿವನ್ ಬೈ, ಡಿಸ್ಟೆನ್ಸ್ ಏನೇನು ಅಂತ ಕೇಳ್ತೀರಿ. ಇಲ್ಲಿ ನೋಡಿ, ಇದೇನು 10 ಕಿಲೋಮೀಟರ್ ಯಾರ್ದದು? ಬೋಟ್ದು ಸ್ಪೀಡ್ ಎಷ್ಟು? 10 ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ಇನ್ನೊಂದ್ರ ಸ್ಪೀಡ್ ಕೊಟ್ಟಿದ್ದಾರೆ, ಯಾವ್ದ್ರದ್ದು? ವಾಟರ್ ಸ್ಪೀಡ್. ವಾಟರ್ ಸ್ಪೀಡ್ ಎಷ್ಟು? 4 ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ಇನ್ನೊಂದು ಏನ್ ಹೇಳಿದರೆ, ಅಪ್ ಸ್ಟ್ರೀಮ್ಗೂ ಮತ್ತೆ ಡೌನ್ ಸ್ಟ್ರೀಮ್ ಇರುವ ವ್ಯತ್ಯಾಸ ಎಷ್ಟಂತೆ? 4 ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಅಪ್ ಸ್ಟ್ರೀಮ್ ಮತ್ತೆ ಡೌನ್ ಸ್ಟ್ರೀಮ್ ಕಂಡುಹಿಡಿಬಹುದಾ ನಾವು? ಸ್ಪೀಡ್ ಕಂಡುಹಿಡಿಬಹುದಾ? ಅಪ್ ಡೌನ್ ಸ್ಟ್ರೀಮ್, ಅಪ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ಅಂದ್ರೆ ಏನ್ ಹೇಳುತ್ತೆ? ಬಿ ಪ್ಲಸ್ ವಾಟರ್. ಬಿ ಪ್ಲಸ್ ವಾಟರ್ ಎಷ್ಟು? 14. ಇದೆಷ್ಟು? ಅಪ್ ಸ್ಟ್ರೀಮ್ ಏನ್ ಹೇಳುತ್ತೆ? ಬಿ ಮೈನಸ್ ಡಬ್ಲ್ಯೂ ಅಂತ ಹೇಳುತ್ತೆ. ಎಷ್ಟು? ಇದೀಗ ಫೈಂಡ್ ಔಟ್ ಮಾಡಿದ್ ನೀವೇನಿದು? ಈಗ ಫೈಂಡ್ ಔಟ್ ಮಾಡಿದ್ ಏನು? ಸ್ಪೀಡ್. ಹಾಗಾದ್ರೆ ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಅಲ್ಲಿ ಕೊಟ್ಟಿದ್ದಾಗ ವ್ಯಾಲ್ಯೂ ವಿಲ್ ಬಿ ಇಂಟರ್ಚೇಂಜ್ ಗೋಸ್ ಟು ಟೈಮ್. ಟೈಮ್ ಇದಕ್ಕೆ ಎಷ್ಟು ಬೇಕಂತೆ? 6 ಅವರ್ಸ್ ಬೇಕಂತೆ. ಇದಕ್ಕೆ ಎಷ್ಟು ಹೊತ್ತು ಬೇಕಂತೆ? 40 ಅವರ್ಸ್ ಬೇಕ. ಇದೇನಂತೆ? ಟೈಮ್ ಆಯ್ತಾ? ಯಾವ್ದಾದ್ರು ಮಗ್ಗಿಂದ ಭಾಗ ಆಗುತ್ತಾ ನೋಡಿ. 2 7 ಹಾಗಾದ್ರೆ ಇಲ್ಲಿರುವ ವ್ಯತ್ಯಾಸ ಎಷ್ಟು? ಎಷ್ಟಿದೆ? 4 ಅವರ್ಸ್. ಅಂದ್ರೆ ಇಲ್ಲಿ ಏನ್ ಹೇಳ್ತಾವ್ರೆ, ದೋಣಿ ನದಿ ಹರಿಯೋ ದಿಕ್ಕಲ್ಲೇ ಹರ್ಕೊಂಡು ಹೋದ್ರೆ 3 ಗಂಟೆ ಬೇಕಂತೆ, ವಿರುದ್ಧ ಹೋಗಕ್ಕೆ ಎಷ್ಟೊತ್ತು ಬೇಕಂತೆ? 7 ಗಂಟೆ ಬೇಕು. ಇಲ್ಲಿಂದ ಇಲ್ಲಿಗೆ 4 ಅವರ್ ಹೆಚ್ಚಿಗೆ ಐತೆ ಅಂತ ನೋಡ್ರಿ ಅಂದ್ರು. ಅದೇ ಬಂತ? 4 ಅವರ್ಸ್ ಬಂತ? ಬಂದಿದ್ಯಾ? ಆಯ್ತು. ಈಗ ನಿನಗೆ ಏನ್ ಬೇಕು? ಡಿಸ್ಟೆನ್ಸ್ ಬೇಕು. ಫೈಂಡ್ ಔಟ್ ಮಾಡಿ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು, ಫೈಂಡ್ ಔಟ್ ಮಾಡಿ, 40. 43 ಎಷ್ಟು? 7 6 ಎಷ್ಟು? 40. ಅಂದ್ರೆ ಪ್ರೀವಿಯಸ್ ಕ್ವಶನ್ ಅಲ್ಲೇ ಆಲ್ರೆಡಿ ಮಾಡ್ದು. ಇದು ಕರೆಕ್ಟ್ ಆಗಿ ಇದೆಯಾ ಅಂತ ಮ್ಯಾಚಿಂಗ್ ಅಷ್ಟೇ ನೋಡ್ಬೇಕಾಗಿರೋದು. 4 ಕಿಲೋಮೀಟರ್ಸ್. ಅದಾದ್ಮೇಲೆ ನಾವೇನ್ ನೋಡ್ಬೇಕು? ಡಿಸ್ಟೆನ್ಸ್. ನಿಮ್ಗೆ ಆಲ್ರೆಡಿ ಗೊತ್ತು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದು. ಸ್ಪೀಡ್ ಕೊಟ್ಟಿದ್ದಾನೆ, ಇಲ್ಲೂ ಟೈಮ್ ಕೊಟ್ಟಿದ್ದಾನೆ. ಸ್ಪೀಡ್ ಎಷ್ಟು? 14 ಇಂಟು 3. 14 3 ಎಷ್ಟು? 42 ಕಿಲೋಮೀಟರ್. ಅಥವಾ ಸರ್ ನನಗೆ ಡೌನ್ ಸ್ಟ್ರೀಮ್ ಅಲ್ಲಿ ಫೈಂಡ್ ಔಟ್ ಮಾಡಿ, ಅಪ್ ಸ್ಟ್ರೀಮ್ ಅಲ್ಲಿ ಫೈಂಡ್ ಔಟ್ ಮಾಡ್ತೀನಿ. ಆಯ್ತು ಮಾಡ್ರಿ. 6 ಇಂಟು 7 ಎಷ್ಟು? 42 ಕಿಲೋಮೀಟರ್. ಓಕೆ, 42 ಕಿಲೋಮೀಟರ್. ಓಕೆನಾ? ಯಾವ ತರ ಬೇಕಾದ್ರೂ ಸಾಲ್ವ್ ಮಾಡೋದು. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಎ ಮ್ಯಾನ್ ಕ್ಯಾನ್ ರೋ ಇನ್ 12 ಕಿಲೋಮೀಟರ್ ಪರ್ ಅವರ್ ಇನ್ ಸ್ಟಿಲ್ ವಾಟರ್. ಓಕೆ, if the river is running at 3 kilometer per hour, it takes 6 hours more upstream than they go to downstream from the same distance. Then the distance is given. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಇಲ್ಲಿ ನನಗೆ ಬೋಟ್ ನಿಂತಿರೋ ನೀರಲ್ಲಿ ದೋಣಿಯ ವೇಗ ಎಷ್ಟಂತೆ? ಬೋಟ್ ಸ್ಪೀಡ್ 12 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತಿದ್ದಾರೆ. ಅದೇ ತರ ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದ್ದಾರೆ? ವಾಟರ್ದು ಸ್ಪೀಡ್ ಹೇಳ್ತಿದೆ. ವಾಟರ್ ಸ್ಪೀಡ್ ಎಷ್ಟಂತೆ? 3 ಕಿಲೋಮೀಟರ್ ಪರ್ ಅವರ್ ಅಂತೆ. ನೆಕ್ಸ್ಟ್ ಈ 6 ಅವರ್ಸ್ ಏನಂತೆ? ಡೌನ್ ಸ್ಟ್ರೀಮ್ಗೂ ಮತ್ತೆ ಅಪ್ ಸ್ಟ್ರೀಮ್ಗೂ ಇರುವ ನಡುವಿನ ವ್ಯತ್ಯಾಸ ಎಷ್ಟು? 6 ಅವರ್ಸ್. 6 ಅವರ್ಸ್. ಹಾಗಾದ್ರೆ ನಮ್ಗೆ ಏನ್ ಬೇಕಿರೋದು? ಡಿಸ್ಟೆನ್ಸ್ ಏನು ಅಂತ ಬೇಕು ಅಲ್ವಾ? ಡಿಸ್ಟೆನ್ಸ್ ಬೇಕು ಅಂದ್ರೆ ನಿಮ್ಗೆ ಏನ್ ಬೇಕು? ಸ್ಪೀಡ್ ಬೇಕು ಮತ್ತೆ ಟೈಮ್ ಬೇಕು. ಆಗ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಡೌನ್ ಸ್ಟ್ರೀಮ್ ಆದ್ರೂ ತಗೊಬೇಕು. ಡೌನ್ ಸ್ಟ್ರೀಮ್ ಏನ್ ಹೇಳಿದ್ರೆ ಎಷ್ಟು ಅಂತ ತಗೊಬೇಕು, ಅಥವಾ ಅಪ್ ಸ್ಟ್ರೀಮ್ದು ಸ್ಪೀಡ್ ಎಷ್ಟು ಅಂತಾದ್ರೂ ತಗೊಬೇಕು, ಅಥವಾ ಡೌನ್ ಸ್ಟ್ರೀಮ್ದು ಟೈಮ್ ಎಷ್ಟು ತಗೊಳುತ್ತೆ ಅಂತ ಬೇಕು, ಅಥವಾ ಅಪ್ ಸ್ಟ್ರೀಮ್ದು ಟೈಮ್ ಎಷ್ಟು ಅಂತ ಆದ್ರೂ ತಗೊಬೇಕು. ಇಲ್ಲಿ ಇಲ್ಲಾಂದ್ರೆ ಬರೀ ಬೋಟ್ ಇಂದಾದ್ರೂ ಬೇಕು. ಬೋಟ್ ಇಂದ ಅಂತೀವಿ ಅಂದ್ರೆ ಬೋಟ್ ಇಂದ ಸ್ಪೀಡ್ ಇದೆ, ಆದ್ರೆ ಇನ್ನೊಂದು ಏನಿಲ್ಲ, ಟೈಮ್ ಇಲ್ಲ. ಆಗ ಟೈಮ್ ಆದ್ರೂ ಫೈಂಡ್ ಔಟ್ ಮಾಡಬೇಕು. ಓಕೆ,
ಹಾಗಾದ್ರೆ ಇಲ್ಲಿ ನಾವೇನ್ ಫೈಂಡ್ ಔಟ್ ಮಾಡೋಣ? ಈಗ ನನಗೆ ಏನ್ ಗೊತ್ತು, ಡೌನ್ ಸ್ಟ್ರೀಮ್ ಫೈಂಡ್ ಔಟ್ ಮಾಡಬಹುದು ಈಸಿಯಾಗೆ. ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟು? 12 ಪ್ಲಸ್ 3 ಎಷ್ಟು? 15. ಹಾಗಾದ್ರೆ ಅಪ್ ಸ್ಟ್ರೀಮ್ ಎಷ್ಟು? ಎಷ್ಟು? 9. ಹಾಗಾದ್ರೆ ಟೈಮ್ ನೋಡಿ, ಆಲ್ರೆಡಿ ಹೇಳಿದ್ದೀನಿ ಇದೇನ್ ಕೊಟ್ಟಿದ್ರೆ ಇಂಟರ್ಚೇಂಜ್ ಮಾಡಿ ಅಂತ. 9/15 ಅಲ್ವಾ? ಹಾಗಾದ್ರೆ ನನಗೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟು ಅಂದ್ರೆ 6 ಅವರ್ ಅಂದ್ರು. ಇದೆಯಾ ನೋಡಿ 6 ಅವರ್? 6 ಅವರ್ಸ್ ಇದೆಯಾ? 6 ಅವರ್ಸ್ ಇದೆ ಅಂದ್ರೆ ನೀವೇನು ಡಿವೈಡ್ ಮಾಡಂಗಿಲ್ಲ. ಅಕಸ್ಮಾತ್ ಸರ್ 6 ಕೊಟ್ಟಿಲ್ಲ ಸರ್, ಇನ್ನೊಂದು 8 ಅವರ್ ಕೊಟ್ಟಿದ್ರು, ಆಗ ಏನ್ ಮಾಡ್ತೀರಾ? ಅವಾಗ ಇದನ್ನ ಏನ್ ಮಾಡ್ತೀರಾ ಗೊತ್ತಾ? 1 ಅವರ್ ಇಲ್ಲಿ ಜಾಸ್ತಿ ಮಾಡ್ತೀರಿ, ಇಲ್ಲಿ 1 ಅವರ್ ಜಾಸ್ತಿ ಮಾಡ್ತೀರಾ. 10, 16. ಅರ್ಥ ಆಯ್ತಾ? ಇಲ್ಲಿ ಏನಾದ್ರು ಟೈಮಿಂಗ್ಸ್ 8 ಗಂಟೆ ಕೊಟ್ಟಿದ್ರು, ಅವಾಗ ಇಲ್ಲಿ ಎಷ್ಟು ಮಾಡ್ಬೇಕು? ಒಂದ್ ಕಡೆ ಪ್ಲಸ್ ಮಾಡ್ಬೇಕು, ಒಂದ್ ಕಡೆ ಮೈನಸ್ ಮಾಡ್ಕೋಬೇಕು, ಅವಾಗ ಮ್ಯಾಚ್ ಆಗುತ್ತೆ. ಓಕೆ, ಆತರ ನೀವು ಸಾಲ್ವ್ ಮಾಡ್ಬೇಕು. ಅವಾಗ ಇದು ಎಷ್ಟು ಆನ್ಸರ್? ಈಗ ನಮ್ಗೆ ಏನ್ ಬೇಕಿರೋದು ಡಿಸ್ಟೆನ್ಸ್ ಅಲ್ವನ್ರೋ. ಡಿಸ್ಟೆನ್ಸ್ ಎಷ್ಟು? D is equal to 15 into 9 ಎಷ್ಟಾಗುತ್ತೆ? 135 ಕಿಲೋಮೀಟರ್. 135 ಕಿಲೋಮೀಟರ್. ಆಪ್ಷನ್ ಎ. ನೋಡಿ, the speed of the boat going the downstream is 20 kilometer per hour. Okay na? The speed of the stream is 4 kilometer per hour. How much distance total will the boat covers going 5 hours downstream and 6 hours upstream? ನೋಡಿ, ತುಂಬಾ ಸಿಂಪಲ್ ಆಗಿ ಹೇಳ್ತಿದ್ದಾನೆ. ಏನ್ ಹೇಳ್ತಿದ್ದಾನೆ? ದ ಸ್ಪೀಡ್ ಆಫ್ ದಿ ಬೋಟ್ ಇನ್ ದಿ, ಅಂದ್ರೆ ಡೌನ್ ಸ್ಟ್ರೀಮ್ ಅಲ್ಲಿ ಹೋಗುವಾಗ, ದೋಣಿ ಡೌನ್ ಸ್ಟ್ರೀಮ್ ಅಲ್ಲಿ ಹೋಗುವಾಗ ಮೀನ್ಸ್ ಈ ತರ ಹೋಗುವಾಗ ಸ್ಪೀಡ್ ರಿವರ್ದು ಇರುತ್ತೆ, ಬೋಟ್ದು ಇರುತ್ತೆ. ಆಗ ಎಷ್ಟು ಸ್ಪೀಡ್ ಅಲ್ಲಿ ಹೋಗುತ್ತಂತೆ? ಎಷ್ಟರಲ್ಲಿ ಹೋಗುತ್ತೆ? 20 ಕಿಲೋಮೀಟರ್ ಪರ್ ಹಾರ್ ಸ್ಪೀಡ್ ಹೋಗುತ್ತೆ. ಇದು ಎಷ್ಟು? 20 ಕಿಲೋಮೀಟರ್ ಪರ್ ಹಾರ್ ಸ್ಪೀಡ್ ಅಲ್ಲಿ ಹೋಗುತ್ತಂತೆ. ಆಯ್ತಾ? ನೆಕ್ಸ್ಟ್ ಏನ್ ಮಾಡುತ್ತೆ? ದ ಸ್ಪೀಡ್ ಆಫ್ ದಿ ಸ್ಟ್ರೀಮ್, ಅಂದ್ರೆ ಇಲ್ಲಿ ನದಿದಿತ್ತು ಗೊತ್ತಾ? ವಾಟರ್ ಸ್ಪೀಡ್ ಎಷ್ಟು ಹೇಳ್ತಾವನೆ? 4 ಕಿಲೋಮೀಟರ್. ಹಾಗಾದ್ರೆ ನನ್ಗೆ ಏನ್ ಗೊತ್ತು? ವಾಟರ್ ಸ್ಪೀಡ್ ಗೊತ್ತಾ? ವಾಟರ್ ಸ್ಪೀಡ್ ಎಷ್ಟು? 4 ಕಿಲೋಮೀಟರ್ ಪರ್ ಹಾರ್ ಅಂತ ಹೇಳ್ತಿದ್ದಾರೆ. ಆಯ್ತಾ? ನೆಕ್ಸ್ಟ್ ಏನ್ ಹೇಳ್ತಿದ್ರೆ? ಹೌ ಮಚ್ ಡಿಸ್ಟೆನ್ಸ್. ನೋಡಿ, ಹೌ ಮಚ್ ಡಿಸ್ಟೆನ್ಸ್ ಏನ್ ಯಾವ್ದಾದ್ರು ಕೇಳ್ತಿದ್ರೆ, ಹೌ ಮಚ್ ಡಿಸ್ಟೆನ್ಸ್ ಟೋಟಲ್ will be the boat covers for 5 hours in downstream. ಅಂದ್ರೆ 5 ಗಂಟೆಯಲ್ಲಿ ಡೌನ್ ಸ್ಟ್ರೀಮ್ ಅಲ್ಲಿ ಹೋಗುತ್ತಲ್ವಾ, ಅದ್ರ ಸ್ಪೀಡ್, ಅದ್ರ ಡಿಸ್ಟೆನ್ಸ್ ಎಷ್ಟು, ಪ್ಲಸ್ 6 ಅವರ್ ಅಲ್ಲಿ ಅಪ್ ಸ್ಟ್ರೀಮ್ ಹೋಗುತ್ತಲ್ಲ ಅದರದ್ದು ಟೈಮ್ ಎಷ್ಟು, ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನನಗೆ ಇಲ್ಲಿ ಏನೇನ್ ಗೊತ್ತಿದೆ? ಇಲ್ಲಿ ನಮ್ಗೆ ಏನೇನ್ ಗೊತ್ತಿದೆ? ಡೌನ್ ಸ್ಟ್ರೀಮ್ದು, ನೆಕ್ಸ್ಟ್ ಇನ್ನೊಂದು ಇಲ್ಲಿ ನನಗೆ ಏನ್ ಗೊತ್ತಿದೆ? ಡೌನ್ ಸ್ಟ್ರೀಮ್ ಸ್ಪೀಡ್ ಕೊಟ್ಟಿದ್ದಾರಾ? ಸಾರಿ, ಟೈಮ್. ಡೌನ್ ಸ್ಟ್ರೀಮ್ ಟೈಮ್ ಎಷ್ಟು? 5. ನೆಕ್ಸ್ಟ್ ಇನ್ನೊಂದು ಟೈಮ್ ಯಾವ್ದು? ಅಪ್ ಸ್ಟ್ರೀಮ್ ಟೈಮ್ ಎಷ್ಟು? 6 hour. ಈಗ ಇಷ್ಟೆಲ್ಲ ಸಿಕ್ಕಿದೆ. ನನಗೆ ಏನ್ ಬೇಕಿರೋದು ಫೈಂಡ್ ಔಟ್ ಮಾಡಕ್ಕೆ? ಇದನ್ನೇ ತಾನೇ ಬೇಕಿರೋದು. ಹಾಗಾದ್ರೆ ನಿಮ್ಗೆ ds ಫೈಂಡ್ ಔಟ್ ಮಾಡ, ಡಿಸ್ಟೆನ್ಸ್ ಡೌನ್ ಸ್ಟ್ರೀಮ್ ಕಂಡುಹಿಡಿಬೇಕು ಅಂದ್ರೆ ಏನ್ ಬೇಕು ನಿಮ್ಗೆ? ಏನ್ ಬೇಕು? ಈಗ ಡಿಸ್ಟೆನ್ಸ್ ಬೇಕು ಅಂದ್ರೆ ಏನ್ ಬೇಕು? ಸ್ಪೀಡ್ ಇಂಟು ಟೈಮ್ ಬೇಕು. ಹಾಗಾದ್ರೆ ಡೌನ್ ಸ್ಟ್ರೀಮ್ ಸ್ಪೀಡ್ ಇದೆಯಾ? ಇದೆ. ನೆಕ್ಸ್ಟ್ ಇನ್ನೊಂದು ಏನ್ ಬೇಕು? ಟೈಮ್ ಬೇಕು. ಟೈಮ್ ಇದೆಯಾ? ಸಿಕ್ತಲ್ಲ. D is equal to 20 into 5 ಎಷ್ಟಾಯ್ತು? ಎಷ್ಟು? 100 ಕಿಲೋಮೀಟರ್. ಯಾವ್ದ್ರಲ್ಲಿ? ಡೌನ್ ಸ್ಟ್ರೀಮ್ ಅಲ್ಲಿ ಗೊತ್ತಾಯ್ತು. ನೆಕ್ಸ್ಟ್ ಟೋಟಲ್ ಮಾಡಿ ಅಪ್ ಸ್ಟ್ರೀಮ್ ಹೇಳಿ ಅಂತ ಹೇಳ್ತಾ ಇರ್ತಾನೆ. ಈಗ ಅಪ್ ಸ್ಟ್ರೀಮ್ ಫೈಂಡ್ ಔಟ್ ಮಾಡೋಣ. ಅಪ್ ಸ್ಟ್ರೀಮ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಿನ್ಗೆ ಏನ್ ಬೇಕು? ಅಪ್ ಸ್ಟ್ರೀಮ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಸ್ಪೀಡ್ ಎಷ್ಟು ಬೇಕು? ಸ್ಪೀಡ್ ಮತ್ತೆ ಟೈಮ್ ಬೇಕು. ಹಾಗಾದ್ರೆ ನಿನ್ನ ಹತ್ರ ಯಾವ್ದಿದೆ? ಟೈಮ್ ಇದೆ, ಇನ್ನೊಂದು ಏನಿಲ್ಲ, ಸ್ಪೀಡ್ ಇಲ್ಲ. ಆಗ ಸ್ಪೀಡ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಡೌನ್ ಸ್ಟ್ರೀಮ್ ಅಪ್ ಸ್ಟ್ರೀಮ್ ಸ್ಪೀಡ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಏನ್ ಬೇಕು? ಬೋಟ್ ವೇಗ ಮೈನಸ್ ವಾಟರ್ದು ಸ್ಪೀಡ್ ಬೇಕು ತಾನೆ. ಇಲ್ಲಿ ನನಗೆ ಏನ್ ಗೊತ್ತಿದೆ? ಆಲ್ರೆಡಿ
ವಾಟರ್ ಗೊತ್ತಿಲ್ಲ, ಹಾಗಾದ್ರೆ ಬೋಟ್ ಫೈಂಡ್ ಔಟ್ ಮಾಡ್ಕೊಂಬೋದ? ಬೋಟ್ ಯಾವ ತರ ಫೈಂಡ್ ಔಟ್ ಮಾಡ್ಕೊಬಹುದು? ಡೌನ್ ಸ್ಟ್ರೀಮ್ ಕೊಟ್ಟಿದ್ದಾರಲ್ವಾ, ಡೌನ್ ಸ್ಟ್ರೀಮ್ ಎಷ್ಟು ಕೊಟ್ಟಿದ್ದಾರೆ? 20 ಇಸ್ ಈಕ್ವಲ್ ಟು ಬೋಟ್ ಎಷ್ಟಂತೆ ಗೊತ್ತಿಲ್ಲ, ವಾಟರ್ ಎಷ್ಟಂತೆ? ಎಷ್ಟು? 6 or 4? ಆಯ್ತಾ? ಹಾಗಾದ್ರೆ ಈಗ ಬೋಟ್ ಫೈಂಡ್ ಔಟ್ ಮಾಡ್ಬೋದಾ? ಬೋಟ್ ಎಷ್ಟು ಸ್ಪೀಡ್? ಎಷ್ಟು? 16 km/h ಅಂತ ಸಿಕ್ತು. ಆಯ್ತಾ? ಈಗ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ ಬೋಟ್ ಜಾಗಕ್ಕೆ? ಬೋಟ್ ಎಷ್ಟಂತೆ? 16, ಇದ್ರದ್ದು ಎಷ್ಟು? 4 ವಾಟರ್ದು, ಹಾಗಾದ್ರೆ ಎಷ್ಟಾಗುತ್ತೆ? 12 km/h. ಹಾಗಾದ್ರೆ ಅಪ್ ಸ್ಟ್ರೀಮ್ ಸ್ಪೀಡ್ ಸಿಕ್ತಾ? ಎಷ್ಟು ಸ್ಪೀಡ್? 12. ಟೈಮ್ ಎಷ್ಟಂತೆ? ಎಷ್ಟು? 6. 12 6 ಎಷ್ಟು? ಎಷ್ಟಮ್ಮ? 72 ಕಿಲೋಮೀಟರ್. ಅವ್ರು ಏನ್ ಕೇಳ್ತಿದ್ದಾರೆ, ಇವ್ರಿಬ್ರು ಎಷ್ಟು ಟೋಟಲ್ ಹೋದ್ರು ಅಂತ? 100 + 52, 100 + 72, 172 ಕಿಲೋಮೀಟರ್. ಆಪ್ಷನ್ ಅಲ್ಲಿ ಇದೆಯಾ ನೋಡಿ, 172 ಕಿಲೋಮೀಟರ್, ಆಪ್ಷನ್ ಡಿ. ಓಕೆ, ಓಕೆ. ಇಲ್ಲಿ ನೋಡಿ, ದ ಸ್ಪೀಡ್ ಆಫ್ ದಿ ಬೋಟ್ ಗೋಯಿಂಗ್ ಡೌನ್ ಸ್ಟ್ರೀಮ್ ಈಸ್ 18 km/h. ಅಂದ್ರೆ ಪ್ರವಾಹದ ಜೊತೆಗೆ ದೋಣಿಯ ವೇಗ ಗಂಟೆಗೆ 18 ಕಿಲೋಮೀಟರ್. ಗಂಟೆಗೆ 18 ಕಿಲೋಮೀಟರ್. ಪ್ರವಾಹದ ವೇಗ ಗಂಟೆಗೆ 3.5 ಕಿಲೋಮೀಟರ್. ದೋಣಿಯು 4 ಗಂಟೆಗಳು ಪ್ರವಾಹದ ಜೊತೆಗೆ 5 ಗಂಟೆ ಪ್ರವಾಹದ ವಿರುದ್ಧ ಒಟ್ಟು ಎಷ್ಟು ದೂರ ಕ್ರಮಿಸುತ್ತೆ? ಓಕೆ, ನಮ್ಮ ಕ್ವಶನ್ ಪ್ರವಾಹದ ಜೊತೆಗೆ ಅಂದ್ರೆ ಡೌನ್ ಸ್ಟ್ರೀಮ್ ಎಷ್ಟಂತೆ? 18 km/h. ಓಕೆನಾ? ಪ್ರವಾಹದ ವಾಟರ್ ಸ್ಪೀಡ್ ಎಷ್ಟಂತೆ? 3.5 km/h. ನೆಕ್ಸ್ಟ್ ನಮಗೆ ಇನ್ನೇನ್ ಕೊಟ್ಟಿದ್ದಾರೆ? ಟೈಮ್ ಆಫ್ ದಿ ಡೌನ್ ಸ್ಟ್ರೀಮ್ ಕೊಟ್ಟಿದ್ದಾರೆ. ಎಷ್ಟು? 4 hours. ನೆಕ್ಸ್ಟ್ ಇನ್ನೊಂದೇನ್ ಕೊಟ್ಟಿದ್ದಾರೆ? ಟೈಮ್ ಆಫ್ ದಿ ಅಪ್ ಸ್ಟ್ರೀಮ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 5 hours. ಇಷ್ಟು ಕೊಟ್ಟಿದ್ದಾರಲ್ವಾ? ಈಗ ಸ್ಪೀಡ್ ನಾವು ಇವಾಗ ಫೈಂಡ್ ಔಟ್ ಮಾಡ್ಕೊಂಡ್ರೆ ಅಪ್ ಸ್ಟ್ರೀಮ್ದು ds = b + w. ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟು? 18. ಬೋಟ್ ಗೊತ್ತಿಲ್ಲ, ಬೋಟ್ ಕಂಡಿಬೇಕು. ಪ್ಲಸ್ ವಾಟರ್ ಎಷ್ಟು? 3.5. ವಾಟರ್ ಎಷ್ಟು? ಈಗ ಬೋಟ್ ಎಷ್ಟು ಸ್ಪೀಡ್? 21. 18ರಲ್ಲಿ 3 ಎಷ್ಟು? 3 ಹೋದ್ರೆ ಎಷ್ಟು? 14.5 km/h. ಯಾರ್ದು? ಬೋಟ್ ಇಂದು. ಹಾಗಾದ್ರೆ ಅಪ್ ಸ್ಟ್ರೀಮ್ ಫೈಂಡ್ ಔಟ್ ಮಾಡ್ತೀರಾ? ಅಪ್ ಸ್ಟ್ರೀಮ್ = b - w. b ಎಷ್ಟು? 14.5 - 3.5 ಎಷ್ಟು? 11 ಕಿಲೋಮೀಟರ್. 11 km/h. ಈಗ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೇಕು. ಡಿಸ್ಟೆನ್ಸ್ = ds + us. ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ಎಷ್ಟು ಸ್ಪೀಡ್? ಎಷ್ಟು? 18. ಟೈಮ್ ಎಷ್ಟು? ಪ್ಲಸ್ ಅಪ್ ಸ್ಟ್ರೀಮ್ ಸ್ಪೀಡ್ ಎಷ್ಟು? 11. ಟೈಮ್ ಎಷ್ಟು? 18 4s 72 ಪ್ಲಸ್ 11 8s 11 5s 50. ಎರಡು ಮಾಡಿ 127 kilometers. Option A. Okay, ಇಲ್ಲಿ the speed of the boat going downstream is 22 km/h. The speed of the stream is 3 km/h. How much distance? Time total it will be boat covers 3 hours in downstream and 5 hours in upstream ಅಂತ ಹೇಳ್ತಿದ್ದಾರೆ. ಇಲ್ಲಿ ನಮ್ಗೆ ಆಲ್ರೆಡಿ ಕೊಟ್ಟಿರೋ ಕ್ವಶನ್ ಅಲ್ಲಿ ಏನೇನಿದೆ ಅದ್ ನೋಡ್ಬಿಡೋಣ. ಡೌನ್ ಸ್ಟ್ರೀಮ್ ಸ್ಪೀಡ್ ಗೊತ್ತಿದೆ, ಏನು? ಎಷ್ಟು? 22 km/h ಅಂತ ಕೊಟ್ಟಿದ್ದಾರೆ. ಆಯ್ತು. ನೆಕ್ಸ್ಟ್ ಇನ್ನೊಂದು ಏನಿದೆ? ವಾಟರ್ದು ಸ್ಪೀಡ್ ಕೊಟ್ಟಿದ್ದಾರೆ. ವಾಟರ್ ಸ್ಪೀಡ್ ಎಷ್ಟು? 3 km/h ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೇನ್ ಕೊಟ್ಟಿದ್ದಾರೆ ನನ್ನ ಹತ್ರ? ಟೈಮ್ ಕೊಟ್ಟಿದ್ದಾರೆ. ಯಾವ್ದ್ರದ್ದು? ಡೌನ್ ಸ್ಟ್ರೀಮ್ ಎಷ್ಟು? 3 hours. ನೆಕ್ಸ್ಟ್ ಇನ್ನೊಂದೇನ್ ಕೊಟ್ಟಿದ್ದಾರೆ? ಟೈಮ್ ಯಾವ್ದು ಕೊಟ್ಟಿದ್ದಾರೆ? ಅಪ್ ಸ್ಟ್ರೀಮ್ ಟೈಮ್ ಕೊಡಿ ಎಷ್ಟಂತೆ?
5 hours ಕೊಟ್ಟಿದ್ದಾರಾ? ಹಾಗಾದ್ರೆ ನಾವ್ ಏನ್ ಫೈಂಡ್ ಔಟ್ ಮಾಡ್ಬೇಕಿಲ್ಲಿ? ಡಿಸ್ಟೆನ್ಸ್ ಯಾರ್ದು? ds ಪ್ಲಸ್ us. ಡೌನ್ ಸ್ಟ್ರೀಮ್ ಮತ್ತೆ ಸ್ಪೀಡ್, ಡೌನ್ ಸ್ಟ್ರೀಮ್ ಡಿಸ್ಟೆನ್ಸ್ ಮತ್ತೆ ಅಪ್ ಸ್ಟ್ರೀಮ್ ಡಿಸ್ಟೆನ್ಸ್. ಹಾಗಾದ್ರೆ ಡೌನ್ ಸ್ಟ್ರೀಮ್ ಡಿಸ್ಟೆನ್ಸ್ ಕಂಡುಹಿಡಿಯಬೇಕಾದ್ರೆ ಏನೇನ್ ಬೇಕು ನನಗೆ? ಸ್ಪೀಡ್ ಬೇಕು ಮತ್ತೆ ಟೈಮ್, ಎರಡು ಇದೆಯಾ? ನೆಕ್ಸ್ಟ್ ಅಪ್ ಸ್ಟ್ರೀಮ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಸ್ಪೀಡ್ ಬೇಕು, ಸ್ಪೀಡ್ ಇಲ್ಲ. ಸ್ಪೀಡ್ ಫೈಂಡ್ ಔಟ್ ಮಾಡ್ಕೊಬೇಕು, ಇಲ್ಲಿ ಟೈಮ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸ್ಪೀಡ್ ಫೈಂಡ್ ಔಟ್ ಮಾಡ್ತೀನಿ ಅಂದ್ರೆ ಅಪ್ ಸ್ಟ್ರೀಮ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಸ್ಪೀಡ್ ಏನ್ ಬೇಕು ನನಗೆ? ಬೋಟ್ ಸ್ಪೀಡ್ ಮತ್ತೆ ವಾಟರ್ ಸ್ಪೀಡ್. ಹಾಗಾದ್ರೆ ವಾಟರ್ ಸ್ಪೀಡ್ ಗೊತ್ತಿದೆ ನನಗೆ, ಹಾಗಾದ್ರೆ ಬೋಟ್ ಸ್ಪೀಡ್ ಗೊತ್ತಿಲ್ಲ. ಬೋಟ್ ಸ್ಪೀಡ್ ಫೈಂಡ್ ಔಟ್ ಮಾಡ್ಬೇಕಲ್ವಾ? ಬೋಟ್ ಸ್ಪೀಡ್ ಫೈಂಡ್ ಔಟ್ ಮಾಡ್ತೀನಿ ಅಂದ್ರೆ ನನಗೆ ಡೌನ್ ಸ್ಟ್ರೀಮ್ ಗೊತ್ತು. ಬೋಟ್ ಇಸ್ ಈಕ್ವಲ್ ಟು ಡೌನ್ ಸ್ಟ್ರೀಮ್ ಮೈನಸ್ ವಾಟರ್. ಡೌನ್ ಸ್ಟ್ರೀಮ್ ಎಷ್ಟಂತೆ? 22. ವಾಟರ್ ಎಷ್ಟಾಯ್ತು? ಬೋಟ್ ಎಷ್ಟಂತೆ ಸ್ಪೀಡ್? 19. ಹಾಗಾದ್ರೆ ಈಗ ನನಗೇನ್ ಗೊತ್ತಾಗುತ್ತೆ? ಫೈಂಡ್ ಔಟ್ ಮಾಡ್ಬೋದಾ? ಎಷ್ಟು ಬೋಟ್ ಸ್ಪೀಡ್, ಎಷ್ಟು ವಾಟರ್ ಎಷ್ಟು? ಹಾಗಾದ್ರೆ ಇದೆಷ್ಟಾಗುತ್ತೆ? 60 ಕಿಲೋಮೀಟರ್ ಪರ್ ಅವರ್. ಈಗ ಸ್ಪೀಡ್ ಎರಡು ಸಿಗ್ತಾ, ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಣ. ಡಿಸ್ಟೆನ್ಸ್ ಏನು? d is equal to ds into us. ಅಂದ್ರೆ ಟೈಮ್ ಆಫ್ ದಿ ds into ಸ್ಪೀಡ್ ಆಫ್ ದಿ ds ಪ್ಲಸ್ ಟೈಮ್ ಆಫ್ ದಿ us into ಟೈಮ್ ಆಫ್ ದಿ s ಆಫ್ ದಿ us. ಅಂದ್ರೆ ds ಅಂದ್ರೆ ಏನು? ಡೌನ್ ಸ್ಟ್ರೀಮ್, us ಅಂದ್ರೆ ಅಪ್ ಸ್ಟ್ರೀಮ್. ಓಕೆನಾ? ts ಎಷ್ಟು? tds ಎಷ್ಟು? 3 ನಾ? ಸ್ಪೀಡ್ ಎಷ್ಟಿದ್ರದ್ದು? 22 ಪ್ಲಸ್ ಟೈಮ್ ಎಷ್ಟಿದ್ರದ್ದು? 5. ಸ್ಪೀಡ್ ಎಷ್ಟಿದ್ರದ್ದು? 16. ಎರಡು ಆಡ್ ಮಾಡಿ 33. 22 into 3 ಎಷ್ಟು? 66 ಪ್ಲಸ್ 16 5 ಎಷ್ಟು? 80. ಎರಡು ಆಡ್ ಮಾಡಿ 146 ಕಿಲೋಮೀಟರ್. ಆಪ್ಷನ್ ಅಲ್ಲಿ ಇದೆಯಾ? 146 ಆಪ್ಷನ್ ಎ ರೈಟ್. ಬರ್ಕೊಳ್ಳಿ.